ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಭವನದಲ್ಲಿ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ರಕ್ತದಾನ ಶಿಬಿರವನ್ನು ಜೇಮ್ಸ್ ಬ್ಲಡ್ ಬ್ಯಾಂಕ್ ಮತ್ತು ರಕ್ಷಿತಾ ಇಂಟಿಗ್ರೇಟೆಡ್ ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಸಂಸ್ಥೆ ವತಿಯಿಂದ ಮಲ್ಲಿ ಬಾಪನಗರ್ ಅವರ ನೇತೃತ್ವದಲ್ಲಿ ಇವತ್ತು ಬ್ಲಡ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದು, ಅವರು ಇವತ್ತು ಅಪ್ಪುಗೌಡ ಅವರ ಬರ್ತ್ಡೇ ನಿಮಿತ್ತವಾಗಿ ರಕ್ತದಾನವನ್ನು ಮಾಡಿರುತ್ತಾರೆ. ಜನಪರ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಮತ್ತು ಉಳಿದ ಎಲ್ಲರಿಗೆ ಜನರ ಸೇವೆಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿರೋದರಿಂದ ಅವರ ಅಭಿಮಾನಿಯಾಗಿ ಮತ್ತು ಅವರ ನಗರದ ಮುಖಂಡರಾಗಿರೋದ್ರಿಂದ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಡೊನೇಟೆಡ್ ಮಾಡಿರ್ತಾರೆ. ಅದೇ ರೀತಿ ಸಚಿನ್ ಕಟ್ಟಿಮನಿ ಅಣ್ಣವರು ಮತ್ತು ಅದೇ ರೀತಿ ದಶರಥ್ ಕಟ್ಟಿಮನಿ ದಲಿತ ಮುಖಂಡರು ಬಂದಿರ್ತಾರೆ. ಮತ್ತು ಅದೇ ರೀತಿ ಎಲ್ಲ ನಮ್ಮ ಸಮಾಜದ ಮತ್ತು ಬೇರೆ ಬೇರೆ ಎಲ್ಲ ಸಮಾಜದ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ವೈದ್ಯಾಧಿಕಾರಿಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಇಲಾಖೆಯನ್ನು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಅನುವು ಮಾಡಿದ್ದಕ್ಕೆ ಎಲ್ಲರಿಗೆ ಅಭಿನಂದನೆ ಮತ್ತು ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತಿನ ದಿನ ರಕ್ಷಿತಾ ಇಂಟಿಗ್ರೇಟೆಡ್ ಫೌಂಡೇಶನ್ ವತಿಯಿಂದ ಇವತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದರಿಂದ ಇಡೀ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ KKDB ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ರೇವರವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವುದರಿಂದ ಈ ರಕ್ತದಾನ ಶಿಬಿರ ಹಮ್ಮಿಕೊಂಡಂಥ ಎಲ್ಲ ನಮ್ಮ ಯುವ ನಾಯಕರಿಗೆ ಮಲ್ಲಿಕಾರ್ಜುನ ಸ್ಯಾಡಿಗೆ ಇರ್ಬೋದು, ಸಚಿನ್ ಕಟ್ಟಿಮನಿ ಇರ್ಬೋದು ಮತ್ತು ನಮ್ಮ ಮಲ್ಲಿಕಾರ್ಜುನ ಜಿನಕೇರಿ ಇರ್ಬೋದು, ಎಲ್ಲರೂ ಇವತ್ತು ಒಂದು ಕೂಡಿ ಒಂದು ದಾನ ಶಿಬಿರವನ್ನು ಹಮ್ಮಿಕೊಂಡಿರುವುದರಿಂದ ಅವರಿಗೆ ಅಭಿನಂದನೆಗಳು. ಹಾಗೆ ನಮ್ಮ ಕಲಬುರಗಿ ಜಿಲ್ಲೆಯ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವರವರು ಇವತ್ತು ಅವರು ಹುಟ್ಟುಹಬ್ಬ ಆಚರಣೆ ಯಾಕೆ ಮಾಡಬೇಕಾಗಿದೆ ಅಂದರೆ, ಇಡೀ ಕಲಬುರಗಿ ನಗರದಲ್ಲಿ ಅವರ ತಂದೆಯವರಾದಂಥ ಚಂದ್ರಶೇಖರ್ ಪಾಟೀಲ್ ರೇವರವರು ಮತ್ತು ಅವರ ತಾಯಿಯವರಾದಂಥ ಅರುಣಾ ಸಿ ಪಾಟೀಲ್ ರವರು ಮತ್ತು 2 ಬಾರಿ ದತ್ತಾತ್ರೇಯ ಪಾಟೀಲ್ ಅವರು ಶಾಸಕರಾಗಿ ಕಲಬುರಗಿ ನಗರದಲ್ಲಿ ಎಲ್ಲ ಬಡಾವಣೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೆಲಸ ಮಾಡಿದ್ದಕ್ಕಾಗಿ ಮತ್ತು ಅವರ ಸೇವೆಯನ್ನು ಗುರುತಿಸಿ ಇವತ್ತು ನಾವು ಹುಟ್ಟುಹಬ್ಬ ಆಚರಣೆ ಮಾಡಬೇಕಾಗಿದೆ. ಅವರ ಯಾವುದೋ ಅನಿವಾರ್ಯ ಕಾರಣದಿಂದ ಇವತ್ತಿನ ಸೋಲು ಅನುಭವಿಸಿರ್ಬೋದು. ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮ ಕಲಬುರಗಿ ನಗರದ ದಕ್ಷಿಣ ಮತಕ್ಷೇತ್ರ ಸಾರ್ವಜನಿಕರು ಮಾಡಬೇಕಾಗಿದೆ. ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ನಾವು ಕಲಬುರಗಿ ನಗರದಲ್ಲಿ ಅಲ್ಲದೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥ ಕೆಲಸವಾಗಿದೆ. ಇವರ ಹುಟ್ಟುಹಬ್ಬ ನಗರದಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಗಳಲ್ಲಿ ಅವರ ಹುಟ್ಟುಹಬ್ಬನ ಇವತ್ತು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಿದ್ದಾರೆ. ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಕಲಬುರಗಿ ನಗರದ ಎಲ್ಲ ನಮ್ಮ ಸಮಾಜದ ಎಲ್ಲ ಯುವಕರು ಮತ್ತು ಹಿರಿಯರು ಕೂಡಿಕೊಂಡು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಅವರ ಹುಟ್ಟುಹಬ್ಬಕ್ಕೆ ನಾವು ಕೂಡ ನಮ್ಮ ಸಮಾಜ ವತಿಯಿಂದ ಶುಭ ಕೋರುತ್ತಾ ನಾವು ಶುಭ ಕೋರುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ರಾಜಕೀಯವಾಗಿ ಮತ್ತು ಆರೋಗ್ಯವಾಗಿ ಒಳ್ಳೆ ಸ್ಥಾನಮಾನ ಸಿಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ.